ಏ ಮನೋಜ ಬಾರ ಇಲ್ಲಿ. ಎಲ್ಲೋದ ಇವನು ಹಾಳಾದವನು. ಲೇ ಮನೋಜ, ಸಿಗ್ಲೇ ಇಲ್ಲ. ಹಾಳಾದವನೇ. ಇದು ಯಾಕಪ್ಪ ಹಿಂಗ್ ಹೊಡೆದ್ಬಿಟ್ಟೆ? ಲೇ ಹಾಳಾದವನೇ, 3 ಹೊತ್ತು ಮೊಬೈಲು ಅಂತ ಬಿದ್ದಿರ್ತಿಯಲ್ಲೋ, ನನಗೆ ಕೊಡ್ತಾವನೆ. ಬಾಯ್ಲಿ ಇದು ದುಡ್ಡು ತಗೊಂಡೋಗಿ FD ಮಾಡಿಸು, ಮುಂದೆ ನಿನ್ ಮಕ್ಳು ಯೂಸ್ ಆಗುತ್ತೆ. ಅಯ್ಯೋ ಅಪ್ಪಯ್ಯ, ಈ FD ಗಿಫ್ಟಿ ಎಲ್ಲ ಬೇಡ, ಈ RBI ಫ್ಲೋಟಿಂಗ್ ರೇಟ್ ಬಾಂಡ್ಸ್ ಅಲ್ಲಿ ಆಗ್ಬೇಡ. ಏನಂತ್ಯಾ? ಹೌದೇನಪ್ಪ, ಮಕ್ಕಳೆಲ್ಲ ನನಗೆ ಉತ್ತರ ಕೊಡಂಗೆ ಆಗೋದ್ರು. ಈ RBI ಅವರು ನೋಡ್ತಾನೆ ಪ್ರಿಂಟ್ ಮಾಡೋದು. ಈ ಬಾಂಡ್ ಎಲ್ಲ ಯಾವಾಗಿಂದ ಮಾಡ್ತಾರಪ್ಪ? ಅಯ್ಯೋ ಅಪ್ಪಯ್ಯ, ಅದು ಹಂಗಲ್ ಕಣಪ್ಪಯ್ಯ, ಹೇಳ್ತೀನಿ ಕೇಳಿಲಿ. ಈ RBI ಫ್ಲೋಟಿಂಗ್ ರೇಟ್ ಬಾಂಡ್ ಅನ್ನೋದು ಒಂಥರ ರಿಸ್ಕ್ ಫ್ರೀ ಇನ್ವೆಸ್ಟ್ಮೆಂಟ್ ಸ್ಕೀಮ್ ಇದ್ದಂಗಪ್ಪಯ್ಯ. ವರ್ಷಕ್ಕೆ ಏನಿಲ್ಲ ಅಂದ್ರು 7% ರಿಟರ್ನ್ಸ್ ಕೊಡ್ತದಿದು. ನೋಡಪ್ಪಯ್ಯ, ಇದು ಒಂದು ಫ್ಲೋಟಿಂಗ್ ರೇಟ್ ಸ್ಕೀಮ್ ಇದ್ದಂಗೆ. ಅಂದ್ರೆ ಇಂಟ್ರೆಸ್ಟ್ ರೇಟು ಅವಾಗ ಚೇಂಜ್ ಆಗ್ತಾ ಇರುತ್ತೆ. ಈ ಸ್ಕೀಮ್ ನ ಇಂಟ್ರೆಸ್ಟ್ 6 ತಿಂಗಳಿಗೆ ಒಂದ್ಸರಿ ಅಪ್ಡೇಟ್ ಆಗ್ತಾ ಇರುತ್ತೆ. ಹಂಗೆ ಇದೆ ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ ಸ್ಕೀಮ್ ಅಲ್ಲಿ ಲಿಂಕ್ ಮಾಡಿರೋದ್ರಿಂದ 0.35% ಸ್ಪ್ರೆಡ್ ನ ಕೂಡ ಆಡ್ ಮಾಡಲಾಗುತ್ತೆ. ಅಂಡ್ ಇದಕ್ಕೆ ಇನ್ವೆಸ್ಟ್ ಮಾಡಬೇಕು ಅಂದ್ರೆ ನಾವು 1000 ರೂಪಾಯಿಂದ ಬೇಕಾದ್ರೂ ಸ್ಟಾರ್ಟ್ ಮಾಡಬಹುದು. ಇದಕ್ಕೆ ಮ್ಯಾಕ್ಸಿಮಮ್ ಇನ್ವೆಸ್ಟ್ಮೆಂಟ್ ಅಮೌಂಟ್ ಅಂತ ಏನು ಇರೋದಿಲ್ಲ. ಅಂದಂಗೆ ಈ ಸಂಭ್ರಮಕ್ಕೆಲ್ಲ ಎಷ್ಟು ವರ್ಷ ಆಗುತ್ತೆ ರಜ? ಅಪ್ಪಯ್ಯ, ಆದ್ರೆ ಇದರಲ್ಲಿ 7 ವರ್ಷ ಲಾಕಿಂಗ್ ಪೀರಿಯಡ್ ಇರುತ್ತೆ. ನೀನ್ ಪ್ರೀ ಮೆಚೂರ್ ವಿತ್ಡ್ರಾ ಮಾಡ್ಬೇಕಂದ್ರೆ ಮಾಡಕ್ ಆಗಲ್ಲ. ಆದ್ರೆ ನಿಂತರ ಇರೋ ಸೀನಿಯರ್ ಸಿಟಿಸನ್ ಸ್ವಲ್ಪ ಪೆನಾಲ್ಟಿ ಅಮೌಂಟ್ ನ ಕಟ್ಬಿಟ್ಟು ಬೇಕಾದ್ರೆ ಪ್ರೀ ಮೆಚೂರ್ ವಿತ್ಡ್ರಾನ ಮಾಡ್ಕೋಬಹುದು. ಸರಿ, ಹಂಗಾದ್ರೆ ಇದಕ್ಕೆ ಅಪ್ಲೈ ಮಾಡೋದು ಹೆಂಗೆ? ಏನಿಲ್ಲ ಕಣಪ್ಪಯ್ಯ, RBI ನ ರಿಟೇಲ್ ಡೈರೆಕ್ಟ್ ವೆಬ್ಸೈಟ್ ಅಥವಾ ಆಪ್ ಇಂದ ಅಪ್ಲೈ ಮಾಡಬಹುದು. ಇಲ್ಲ ಅಂದ್ರೆ ಯಾವ್ದಾದ್ರು ಬ್ಯಾಂಕ್ ನ ಆಪ್ ಅಥವಾ ವೆಬ್ಸೈಟ್ ಇಂದ ಕೂಡ ಅಪ್ಲೈ ಮಾಡಬಹುದು. ಸರಿ, ಹೋಗಿ ಅದನ್ನೇ ಮಾಡು. ಈಗಿನ ಮಕ್ಕಳು ನಮ್ಮ ಮಾತಿಯಲ್ಲಿ ಕೇಳ್ತೀರಾ? ಸರಿ ಕಣಪ್ಪಯ್ಯ. ನಿಮ್ಗೂ ಇದೇ ರೀತಿ ಹೆಚ್ಚು ಇನ್ಫಾರ್ಮೇಟಿವ್ ವಿಡಿಯೋಸ್ ಬೇಕು ಅಂದ್ರೆ ನಮ್ಮ ಗ್ರೋ ಕನ್ನಡನ ಫಾಲೋ ಮಾಡಿ.